ಬಿಬಿಎಂಪಿ ಅಧಿಕಾರಿಗಳು ನೋಡಲೇಬೇಕಾದಂತಹ ಸುದ್ದಿ. ನಿಮ್ಮ ದಿವ್ಯ ನಿರ್ಲಕ್ಷ್ಯಕ್ಕೆ ಭೂಗಳ್ಳರ ಪಾಲಾಗ್ತಾ ಇದೆ ಸರ್ಕಾರಿ ಆಸ್ತಿ. ಕೋಟಿ ಕೋಟಿ ಬೆಲೆಯ ಸಾರ್ವಜನಿಕರ ಆಸ್ತಿಯ ಕಬಳಿಕೆಯ ಪ್ರಯತ್ನಗಳಾಗ್ತಾ ಇದೆ. ರಾಜಾರೋಷವಾಗಿ ಸರ್ಕಾರಿ ಕೆರೆಯನ್ನೇ ಮುಚ್ತಾ ಇದ್ದಾರೆ ಭೂಗಳ್ಳರು. ವೇಸ್ಟ್ ಡಂಪಿಂಗ್ ಮಾಡೋ ನೆಪದಲ್ಲಿ ಕೆರೆಯನ್ನ ಮುಚ್ತಾ ಇದ್ದಾರೆ ಖದೀಮರು. ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆ, ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಹಾಳಾಗೋಗ್ಲಿ, ನಮ್ಗೇನಾಗಬೇಕು ಅಂತ ಹೇಳಿ ಪ್ರಭಾವಿ ಬಿಲ್ಡರ್ಗಳಿಂದ ನಡೀತಾ ಇದೆಯಾ ಕೆರೆ ಒತ್ತುವರಿ. ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾದಲ್ಲಿ ಇರುವಂತಹ ಕೆರೆಯನ್ನ ಗುಳುಂ ಮಾಡುವಂತಹ ಕೆಲಸಗಳು ಆಗ್ತಾ ಇದೆ. ತಮ್ಮ ಬಿಲ್ಡಿಂಗ್ ಅನ್ನ ಇಲ್ಲಿ ಕಟ್ಟುವಂತಹ ನೆಪದಲ್ಲಿ ವೇಸ್ಟೇಜ್ಗಳನ್ನ ಡಂಪ್ ಮಾಡುವುದು. ವೇಸ್ಟೇಜ್ ಡಂಪ್ ಮಾಡಿದೀವಲ್ಲ, ಇದು ನಮ್ಮ ಜಾಗ ಅಂತ ಹೇಳಿ ಆ ಒಂದು ನೆಪವನ್ನ ಒಡ್ಡಿ ಅದನ್ನ ಎಕ್ಸ್ಟೆಂಡ್ ಮಾಡಿಕೊಳ್ಳುವಂತಹ ಕೆಲಸಗಳನ್ನ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಆದ್ರೆ ಇದನ್ನ ಕೇಳಬೇಕಾಗಿರುವಂತಹ ಅಧಿಕಾರಿಗಳು, GBA ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ. ನೋಡಿ, ಜಕ್ಕಸಂದ್ರ ಕೆರೆ ಕಬಳಿಕೆಗೆ ಪ್ರಯತ್ನಗಳಾಗ್ತಾ ಇದೆ. ಕೋರಮಂಗಲದಲ್ಲಿ ಇರುವಂತಹ ಜಕ್ಕಸಂದ್ರ ಕೆರೆ ಕಬಳಿಕೆಗೆ ಪ್ರಯತ್ನಗಳಾಗ್ತಾ ಇದೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಲ್ವಾ? ಸೊ ಹಾಗಾಗಿ ಯಾವ ಸ್ಥಳನ ಯಾರು ಬೇಕಾದರೂ ಹೋಗಿ ಕಬಳಿಕೆ ಮಾಡ್ಕೊಳ್ಬಿಡ್ಬೋದು. ಅದು ನಮ್ಮ ಕರ್ನಾಟಕದಲ್ಲಿ, ಅದು ನಮ್ಮ ಬೆಂಗಳೂರಿನಲ್ಲಿ ಹಂತವಾಗಿ ಕೆರೆಗೆ ಮಣ್ಣನ್ನು ತಂದು ಸುರಿತಾ ಇರುವಂತಹ ಭೂಗಳ್ಳರು. ಅದನ್ನು ದೃಶ್ಯದ ಮುಖಾಂತರ ನೀವು ಗಮನಿಸ್ತಾ ಇದ್ದೀರಿ ಗ್ಯಾರಂಟಿ ನ್ಯೂಸ್ನ ಸ್ಕ್ರೀನ್ ಮೇಲೆ. ಕಟ್ಟಡ ಅವಶೇಷವನ್ನ ಸೇರಿ ತ್ಯಾಜ್ಯ ವಸ್ತುಗಳನ್ನ ಕೆರೆಗೆ ಡಂಪಿಂಗ್ ಮಾಡ್ತಾರೆ. ನಾನೀಗಾಗಲೇ ಹೇಳ್ತಾ ಇದೆ, ಕೋರಮಂಗಲದಲ್ಲಿ ಇರುವಂತಹ ಜಕ್ಕಸಂದ್ರ ಆ ಒಂದು ಕೆರೆ ಅದನ್ನು ಮುಚ್ಚುವಂತಹ ಕೆಲಸಗಳನ್ನ ಹಂತವಾಗಿ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಕಟ್ಟಡ ಅವಶೇಷ ಸೇರಿ ತ್ಯಾಜ್ಯ ವಸ್ತುಗಳನ್ನ ಕೆರೆಗೆ ಡಂಪಿಂಗ್ ಮಾಡ್ತಾರೆ. ಕೆರೆಯನ್ನ ಮುಚ್ಚುತ್ತಿವೆ KKS ಅರ್ತ್ ಮೂವರ್ಸ್ಗೆ ಸೇರಿದಂತಹ ವಾಹನಗಳು. ಯಾರು ಇವ್ರಿಗೆ ಅಧಿಕಾರ ಕೊಟ್ಟಿದ್ದು? GBA ಅಧಿಕಾರಿಗಳು ಏನಾದರೂ ಹೇಳಿದ್ದಾರಾ ಅರ್ತ್ ಮೂವರ್ಸ್ಗೆ ನೀವು ಈ ಒಂದು ಕೆರೆನ ಮುಚ್ಚಿ ಮಣ್ಣು ತೆಗೆದುಕೊಂಡು ಬಂದು ಹಾಕಿ ಅಥವಾ ಬೇರೆ ಏನಾದರೂ ಡಂಪಿಂಗ್ ಮಾಡಿ ಅಂತ ಹೇಳಿ? ಸ್ಥಳೀಯರು ದೂರನ್ನ ಕೊಟ್ಟಿದ್ರು ಕೂಡ BBMP ಆಫೀಸರ್ಸ್ಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಕೊನೆಗೆ CM ದೂರನ್ನ ನೀಡಿದ ವಕೀಲ ಪ್ರಶಾಂತ್ ಮಿಥೆಲ್ ಗಾರ್ಡನ್ ಸಿಟಿ ಅಂತ ಹೇಳಿ ಕರೀತಾರೆ. ಯಾಕೆಂದ್ರೆ ಎಲ್ಲಾ ಕಡೆ ಹಸಿರಾಗಿದೆ. ಸಾವಿರಾರು ಕೆರೆಗಳಿರೋ ಈ ಬೆಂಗಳೂರು ಈಗ 100 ಕೆರೆಗಳಿಗೆ ಬಂದಿದೆ. ಇದಕ್ಕೆ ಕಾರಣ BBMP ಅವರ ನೆಗ್ಲಿಜೆನ್ಸ್. ನೋಡಿ, ಈ ಕೇಸಲ್ಲಿ ಜಕ್ಕಸಂದ್ರ ಕೆರೆ ಹಾಗೂ ಅಗ್ರ ಕೆರೆಗಳೆಲ್ಲ ಅಕ್ಕಪಕ್ಕ ಇರುವಂತ ಕೆರೆಗಳು. ಜಕ್ಕಸಂದ್ರ ಕೆರೆಯಲ್ಲಿ ಕಳೆದ 3 ದಿನಗಳಿಂದ ಏಕಾಏಕಿ ಮಣ್ಣನ್ನ ತುಂಬಿಸಿ ಈ ಲ್ಯಾಂಡ್ ಡೆವಲಪರ್ಸೋ ಇಲ್ಲ ಬಿಲ್ಡರ್ಸೋ ಎನ್ಕ್ರೋಚ್ಮೆಂಟ್ ಮಾಡಬೇಕು ಅಂತ ಇದ್ದಾರೆ. ಆದರೆ ಈ BBMP ಅವರಿಗೆ ಇದ್ರ ಬಗ್ಗೆ ಗಮನ ಇದ್ದು ಗೊತ್ತಿದ್ರು ಅವರು ಸುಮ್ಮನೆ ಇದ್ದಾರೆ. ಅಭಿವೃದ್ಧಿ ಹೆಸರಲ್ಲಿ ಈ ಕೆರೆಗಳನ್ನೆಲ್ಲ ಈ ತರ ನುಂಗ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಬೆಂಗಳೂರಲ್ಲಿ ವಾಸ ಮಾಡಕ್ಕೆ ಜನಗಳಿಗೆ ತೊಂದರೆ ಆಗುತ್ತೆ, ನೀರಿನ ಸಮಸ್ಯೆ ಆಗುತ್ತೆ. ಅದರಿಂದಾಗಿ CM ಸಿದ್ದರಾಮಯ್ಯನವರು ಇವ್ರ ಮೇಲೆ ಆದಷ್ಟು ಬೇಗ ಕ್ರಮ ತಗೋಬೇಕು ಅಂತ ಹೇಳಿ ನನ್ನ ಆಗ್ರಹ. ಬೆಂಗಳೂರಿನ ಗಾರ್ಡನ್ ಸಿಟಿ ಅಂತ ಹೇಳಿ ಕರೀತಾರೆ. ಯಾಕೆಂದ್ರೆ ಎಲ್ಲಾ ಕಡೆ ಹಸಿರಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ SK ಮಂಜುನಾಥ್, ಕ್ರೈಮ್ ಬ್ಯೂರೋ ಹೆಡ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈ ಒಂದು ಜಕ್ಕಸಂದ್ರದ ಕೆರೆಯ ಮೂಲ ವಿಸ್ತೀರ್ಣ ಎಷ್ಟಿದೆ, ಮತ್ತೆ ಈಗ ಪ್ರಸ್ತುತ ಉಳಿದಿರುವಂತಹ ವಿಸ್ತೀರ್ಣ ಎಷ್ಟು, ಉಳಿದ ಜಾಗ ಏನಾಯ್ತು? ರಮ್ಯ, ಸದ್ಯ ಜಕ್ಕಸಂದ್ರ ಕೆರೆ ವಿಸ್ತೀರ್ಣದ ಬಗ್ಗೆ ಈಗ BBMP ಕೆರೆ ವಿಭಾಗ ಇರುತ್ತೆ ಅಲ್ಲಿ ಅದರ ವಿಸ್ತೀರ್ಣ ಜೊತೆಗೆ ಈಗ ಎಷ್ಟು ಒತ್ತುವರಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಬೇಕಾಗಿದೆ. ಆದರೆ ಇಲ್ಲಿ BBMP ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಒಂದು ಕೆರೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಏನು ಅಭಿವೃದ್ಧಿಯನ್ನು ಪಡಿಸಬೇಕಾಗಿತ್ತು ಅಂತಹ ಕೆರೆ ಇವತ್ತು ಭೂಗಳ್ಳರ ಪಾಲಿಗೆ, ಅವರ ಕಣ್ಣಿಗೆ ಬಿದ್ದು ಅವರು ಯಾವ ರೀತಿಯ ಕೆರೆಯನ್ನು ಕಬಳಿಸ್ತಾ ಇದ್ದಾರೆ ಅನ್ನೋದಕ್ಕೆ ಈ ವಿಡಿಯೋಗಳೇ ಸಾಕ್ಷಿ. ಇಲ್ಲಿ ಇದು ಪ್ರತಿಷ್ಠಿತ ಏರಿಯಾ ಕೋರಮಂಗಲದ 3ನೇ ಬ್ಲಾಕ್ನಲ್ಲಿರ್ತಕ್ಕಂಥ ಜಕ್ಕಸಂದ್ರ ಕೆರೆ. ಅದರ ಆಪೋಸಿಟ್ ಆಗಿ ಅಗ್ರ ಕೆರೆ ಇದೆ, ಅದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅಲ್ಲಿ ಸಾಕಷ್ಟು ಜನ ಬೆಳಗ್ಗೆ ಮಧ್ಯಾಹ್ನ ಸಂಜೆ ವಾಯುವಿಹಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಜೊತೆಗೆ ಅಲ್ಲಿರ್ತಕ್ಕಂಥ ನೀರು ಪಕ್ಷಿಗಳನ್ನು ನೋಡುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಇದರ ಉಪಯೋಗ ಮಕ್ಕಳು ವಾಕನ್ನು ಮಾಡ್ಬೋದು, ಹಿರಿಯರು ವಾಕನ್ನು ಮಾಡ್ಬೋದು, ಅಂತಹ ಕೆಲಸಕ್ಕೆ ಅವಕಾಶವನ್ನು ಮಾಡ್ಕೊಳ್ಬೇಕು. ಆದರೆ ಇಲ್ಲಿ ಜಕ್ಕಸಂದ್ರ ಕೆರೆ
ಅಭಿವೃದ್ಧಿ ಪಡಿಸೋದಿರಲಿ, ಅದನ್ನು ಯಾರೋ ಭೂಗಳರು ಬಿಲ್ಡರ್ಗಳು ಅದನ್ನು ಒತ್ತುವರಿ ಮಾಡಿ ಕಬಳಿಸ್ತಾ ಇದ್ದಾರೆ ಅಂದರೆ ಅದು ಯಾವುದನ್ನು ಸಹ BBMP ಅಧಿಕಾರಿಗಳು ಅದನ್ನು ಕೇರ್ ಮಾಡ್ತಾ ಇಲ್ಲ, ಅದನ್ನು ತಡೆಯುವಂಥ ಪ್ರಯತ್ನವನ್ನು ಸಹ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು. ಇಲ್ಲಿ ಅವರ ಈ ಒಂದು ಅಕ್ರಮ ಒತ್ತುವರಿಗೆ BBMP ಅಧಿಕಾರಿಗಳೇ ಸಾಥ್ ಕೊಟ್ಟಿದ್ದಾರೆ. ಯಾಕೆಂತಂದರೆ ಇಲ್ಲಿ ಯಾವುದೇ ಆದರೂ ಒಂದು ಕಟ್ಟಡವನ್ನು ಡೆಮಾಲಿಷನ್ ಮಾಡಿದಾಗ ಅದರ ಅವಶೇಷಗಳನ್ನು, ತ್ಯಾಜ್ಯ ವಸ್ತುಗಳನ್ನು ಬಿಸಾಕೋದಕ್ಕೆ ಹತ್ತಿರದಲ್ಲಿ ಯಾವುದೇ ಸ್ಥಳ ಇಲ್ಲ. ಅದಕ್ಕೆ ಜಾಗ ಮಾಡ್ಕೊಂಡಿರ್ತಕ್ಕಂಥದ್ದು ಇವ್ರ ಏನು ಒಂದು ದಂಡೆ ಇರುತ್ತೆ, ಅದರ ಬಳಿ ಇವ್ರು ಹೋಗಿ ಅದನ್ನು ಡಂಪಿಂಗ್ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಮಣ್ಣಿರ್ಬೋದು, ಜೊತೆಗೆ ತ್ಯಾಜ್ಯ ವಸ್ತುಗಳಿರ್ಬೋದು, ಇಂತಹದನ್ನು ಇಲ್ಲಿ ವಿಡಿಯೋಗಳಲ್ಲಿ ನೋಡ್ತಾ ಇದ್ದೀವಿ ಸ್ಪಷ್ಟವಾಗಿ. ಏನು ಟಿಪ್ಪರ್ ಲಾರಿಗಳ ಮುಖಾಂತರ ಈ ಒಂದು ಜಕ್ಕಸಂದ್ರ ಕೆರೆ ಏನಾದ್ರೂ ನಾಶ ಆಗ್ಬಿಟ್ರೆ ಈ ಅಂತರ್ಜಲ ಮಟ್ಟ ಕುಸಿಕೆ ಆಗೋದಿಲ್ವಾ? ಅವಾಗ ನೀರಿಗೆ ಅಭಾವ ಆಗೋದಿಲ್ವಾ? ಯಾಕೆ ಅಂತ ಹೇಳಿ ಅಧಿಕಾರಿಗಳು ಯಾಕೆ ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಹೇಳೋರು ಕೇಳೋರು ಯಾರು ಇಲ್ವಾ ಅಂತ ಅಧಿಕಾರಿಗಳಿಗೆ? ಖಂಡಿತ ರಮ್ಯ, ಇಲ್ಲಿ ನಾವು ಜಲ ಮೂಲಗಳಂತ ಕರೆಯೋದೇ ಕೆರೆ ಕುಂಟೆಗಳನ್ನು. ಅಂತಹ ಕೆರೆ ಕುಂಟೆಗಳನ್ನು ಇವತ್ತು ರಕ್ಷಣೆ ಮಾಡದೆ ಹೋದರೆ ಮುಂದಿನ ಪೀಳಿಗೆಗೆ ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು, ಅಥವಾ ಬೇರೆ ಬೇರೆ ಉದ್ದೇಶಗಳಿಗಾಗಿ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು, ಎಲ್ಲವೂ ಸಹ ಕಂಡುಬರುತ್ತೆ. ಹೀಗಾಗಿ ಇರ್ತಕ್ಕಂಥ ಕೆರೆಗಳನ್ನು ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ಅಲ್ಲಿನ ಪರಿಸರವಾದಿಗಳ ಒಂದು ಕೂಗಾಗಿದೆ. ಈ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ BBMP ಅಧಿಕಾರಿಗಳಿಗೆ, ಜೊತೆಗೆ ಯಾರು ಕೆರೆ ಅಭಿವೃದ್ಧಿ ವಿಭಾಗ ಇದೆ BBMPಯಲ್ಲಿ, ಅವ್ರಿಗೂ ಸಹ ದೂರುಗಳನ್ನು ಕೊಟ್ಟಾಗ ಯಾರೂ ಸಹ ಅದನ್ನು ತಡೆಯುವಂಥದ್ದು ಇರ್ಬೋದು, ಅಲ್ಲಿ ಹೋಗಿ ಅವರ ವಿರುದ್ಧ ದೂರು ದಾಖಲು ಮಾಡುವಂಥದ್ದು ಇರ್ಬೋದು, ಆ ಕೆಲಸಕ್ಕೆ ಮುಂದಾಗ್ತಲ್ಲ. ಇವೆಲ್ಲವನ್ನು ನೋಡಿದಾಗ ಬಿಲ್ಡರ್ಗಳ ಒಂದು ಲಂಚ ಅವತಾರ ಏನಿರುತ್ತೆ ಅದಕ್ಕೆ ಈ BBMP ಅಧಿಕಾರಿಗಳು ಬಲಿಯಾಗಿದ್ದಾರೆ ಅನಿಸುತ್ತೆ. ಹಾಗಾಗಿ ಕಂಡರೂ ಸಹ ನೋಡದೇ ಇರೋ ರೀತಿಯಾಗಿ ಒಂದು ಲಾರಿಗಳನ್ನು ತಡೆಯೋದಿರ್ಬೋದು, ಅಥವಾ ಅಲ್ಲಿ ಏನು JCBಗಳ ಮುಖಾಂತರ ಒಂದು ಹೂಳನ್ನು ಎತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದ್ಯಾವುದನ್ನು ತಡೀತಾ ಇಲ್ಲ, ಅಂಥವ್ರ ವಿರುದ್ಧ ದೂರು ದಾಖಲು ಮಾಡ್ತಾ ಇಲ್ಲ. ಹೀಗಾಗಿ ಅಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಜೊತೆಗೆ ಈ ಕೆರೆಯನ್ನು ರಕ್ಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ವಕೀಲರಂಥ ಪ್ರಶಾಂತ್ ಮಿತ್ತಲ್ ಅವರು ಈಗ ಮುಖ್ಯಮಂತ್ರಿಯವರಿಗೆ ಒಂದು ದೂರನ್ನು ಸಹ ಕೊಟ್ಟಿದೆ. ದೂರಿನಲ್ಲಿ ಅದೇ ಮನವಿಯನ್ನು ಮಾಡ್ಕೊಂಡಿರ್ತಕ್ಕಂಥ ಕೆರೆಯನ್ನು ಉಳಿಸಿ ಮುಂದಿನ ಪೀಳಿಗೆಯ ಜನಕ್ಕೆ ಒಂದು ನೀರಿನ ವ್ಯವಸ್ಥೆ ಇರ್ಬೋದು, ಯಾವುದೇ ಅಭಾವ ಆಗದೇ ಇರುವಂಥ ರೀತಿಯಾಗಿ ನೋಡ್ಕೊಳ್ಬೇಕು ಅಂತಕ್ಕಂಥದ್ದು ಒಂದು ಮನವಿಯನ್ನು ಮಾಡಿರ್ತಕ್ಕಂಥದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.